ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ನಿಗಮ ಮಂಡಳಿಯ ಅಧ್ಯಕ್ಷರ ಫೈಟ್. ಇದೀಗ ಕೊನೆಯ ಹಂತಕ್ಕೆ ತಲುಪಿದ್ರು ಕೂಡ ಅಪಸ್ವರ ಕೇಳಿ ಬರ್ತಾ ಇದೆ. ಸಚಿವರು ನಾಯಕರ ಅಭಿಪ್ರಾಯವನ್ನ ಪಡೆಯದೆ ಪಟ್ಟಿ ಫೈನಲ್ ಮಾಡ್ತಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಕೂಡ ಇದೆ. ಕಾರ್ಯಕರ್ತರ ಪಟ್ಟಿಗೆ ಕಾಂಗ್ರೆಸ್ನಲ್ಲಿ ಬಿಗ್ ಫೈಟ್ ಶುರುವಾಗಿದ್ದು, ನಮ್ಮ ಅಭಿಪ್ರಾಯನೇ ಪಡಿಲಿಲ್ಲ, ಹಂಗೆ ಲಿಸ್ಟ್ ಮಾಡಿದಾರಲ್ಲ, ಇದು ಸರಿಯಲ್ಲ ಅಂತ ಪರಮೇಶ್ವರ್ ಅವರು ಗೃಹ ಸಚಿವರು ರೆಬಲ್ ಆಗಿದ್ದಾರೆ. ಇನ್ನು ಹೈಕಮಾಂಡ್ ಪಟ್ಟಿಗೆ ಕಾಂಗ್ರೆಸ್ನ ಬಹುತೇಕ ಸಚಿವರು ನಾಯಕರು ಕೂಡ ಅಪಸ್ವರವನ್ನ ಎತ್ತಿದ್ದಾರೆ. ಹಾಗೆ ನೋಡಿದ್ರೆ 3-3.5 ತಿಂಗಳಿಂದಲೂ ಕೂಡ ಇದರ ಬಗ್ಗೆ ಜೋರಾದ ಚರ್ಚೆಗಳಾಗ್ತಾ ಇತ್ತು. ಆಗಿಂದ ಸೈಲೆಂಟ್ ಆಗಿದ್ರು ಪರಮೇಶ್ವರ್ ಅವರು, ಬಟ್ ಈಗ ಇದ್ರ ಬಗ್ಗೆ ದನಿ ಎತ್ತಿದ್ದಾರೆ. ಕಾರ್ಯಕರ್ತರ ಪಟ್ಟಿಗೆ ಸಚಿವರು ನಾಯಕರ ಅಭಿಪ್ರಾಯವನ್ನೇ ಪಡೆದಿಲ್ಲ ಆರೋಪ ಇದು. ಗೃಹ ಸಚಿವ ಪರಮೇಶ್ವರ್ ಅವರು ಒಬ್ಬರ ಆರೋಪ ಅಲ್ಲ, ಹಲವು ಜನ ನಾಯಕರು ಈ ಅಪಸ್ವರ ಎತ್ತಿದ್ದಾರೆ. ಪಕ್ಷಕ್ಕೆ ದುಡಿದವ್ರನ್ನ ಬಿಟ್ಟು ಬೇರೆಯವರಿಗೆ ಸ್ಥಾನ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಅದೇ ಕೆಲಸ ಆಗಿದೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ. ಕಾರ್ಯಕರ್ತರಿಗೆ ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಯಾಕೆ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ? ಹಿನ್ನಡೆ ಆಗುತ್ತೆ ಅವಾಗ ಅಂತ ಹೇಳೋದ್ರ ಮುಖಾಂತರ ಪಟ್ಟಿ ಮಾಡುವಾಗ ಜಿಲ್ಲಾ ಮಂತ್ರಿಗಳು ನಾಯಕರ ಅಭಿಪ್ರಾಯವನ್ನ ಪಡೆದಿದ್ರೆ ಒಳ್ಳೇದಾಗ್ತಿತ್ತು, ಯಾರು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತಿತ್ತು. ಬಟ್ ಇವ್ರ ಅಭಿಪ್ರಾಯವನ್ನೇ ಪಡೆದಿಲ್ಲ. ನಿಜವಾದ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಪಟ್ಟಿಗೆ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರು ಎಲ್ಲವೂ ರೆಡಿಯಾಗಿದೆ, ಒಂದ್ಸಲ ಹೈಕಮಾಂಡ್ ಓಕೆ ಅಂದ್ಬಿಟ್ರೆ ನಾವು ಅನೌನ್ಸ್ ಮಾಡೋದಷ್ಟೇ ಬಾಕಿ ಅಂತ ಇದ್ದಾರೆ. ಕೊನೆ ಕ್ಷಣದಲ್ಲಿ ಅಪಸ್ವರ. ನೋಡಿ, ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನು ಯಾರನ್ನೂ ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ. ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ಬಿಟ್ಟು ಕೆಲಸ ಮಾಡದೇ ಇರೋರಿಗೆ ಕೊಟ್ಟಾಗ ಸ್ವಾಭಾವಿಕವಾಗಿ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ಅವರು ಸ್ವಲ್ಪ ಪಕ್ಷದಲ್ಲಿ ಮುಖಂಡರುಗಳನ್ನ ಮತ್ತು ಬೇರೆ ಬೇರೆ ಹಂತದಲ್ಲಿ ಅಧ್ಯಕ್ಷರುಗಳಿರ್ತಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ ನಮ್ಮಲ್ಲಿ, ಅವರುಗಳನ್ನು ಕೂಡ ಕೇಳಬೇಕಾಗುತ್ತೆ. ಎಲ್ಲರೂ ಸಲಹೆಯನ್ನು ಪಡ್ಕೊಳ್ಳೋಕೆ ಕಷ್ಟ ಆಗ್ತದೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ಅಂತಿಮವಾಗಿ MLAಗಳದೆಲ್ಲ ಕ್ಲಿಯರ್ ಆಗಿದೆ. ಕಾರ್ಯಕರ್ತರು ಇದು ಮಾಡುವಾಗ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು, ಸುರ್ಜೇವಾಲ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡಿ ಸುರ್ಜೇವಾಲನ ಕೈಲಿ ಲಿಸ್ಟ್ ಕೊಟ್ಟಿದ್ದೀವಿ. ಅದು ವೇಣುಗೋಪಾಲ್ ಅವರಿಂದ ಸೈನ್ ಆಗಿ ಬರಬೇಕಷ್ಟೇ. ಅವೆಲ್ಲ ಸುಳ್ಳು. ನೋ ಆಲ್ ಒಪಿನಿಯನ್ ಹ್ಯಾಸ್ ಬಿನ್ ಟೇಕನ್. ಒಂದು ಫಾರ್ಮುಲಾ, ಕೆಲವೊಂದು ಗೈಡ್ಲೈನ್ಸ್ ಫಿಕ್ಸ್ ಆಗಿದೆ, ಎಲ್ಲರಿಗೂ ಸಿಗ್ತದೆ, ಎಲ್ಲರಿಗೂ ಎಲ್ಲರ ಒಪಿನಿಯನ್ ಎಲ್ಲಿ ತಗೋಬೇಕೋ ತಗೊಳ್ತೀವಿ ನಾವು. ಯಾರು ಬೇಕಾದ್ರೂ ಅವ್ರ ಒಪಿನಿಯನ್ ತಿಳಿಸ್ಬೋದು.